ಆಹಾರಗಳಲ್ಲಿ ಮುಖ್ಯವಾಗಿ ಇರೋದು ಕಾರ್ಬೋಹೈಡ್ರೇಟ್. ಈ ಕಾರ್ಬೋಹೈಡ್ರೇಟ್ ಏನು ಮಾಡುತ್ತೆ? ದೇಹದ ಎಲ್ಲ ಕೆಲಸ ಕಾರ್ಯಗಳಿಗೆ ಅಗತ್ಯವಾದ ಶಕ್ತಿಯನ್ನು ಪೂರೈಸುತ್ತೆ. ಇದು ಅಕ್ಕಿಯಲ್ಲಿದೆ, ಗೋಧಿಯಲ್ಲಿದೆ, ರಾಗಿಯಲ್ಲಿದೆ, ಜೋಳದಲ್ಲಿದೆ, ಸಜ್ಜೆಯಲ್ಲಿದೆ, ಮತ್ತು ಕಿರುಧಾನ್ಯಗಳು, ತೃಣಧಾನ್ಯಗಳು ಅಂತ ನಾವೇನು ಕರಿತೇವೆ ಅವುಗಳಲ್ಲೆಲ್ಲ ಇದೆ. ಇವುಗಳಲ್ಲಿ ಯಾವುದನ್ನು ಬೇಕಾದರೂ ಸೇವಿಸ್ಬೋದು, ತಪ್ಪೇನಿಲ್ಲ. ಆದರೆ ಆರೋಗ್ಯವಾಗಿ ಇರಬೇಕಾದ್ರೆ ಇವೆಲ್ಲವನ್ನು ಸ್ವಲ್ಪ ತಿಂದರೆ ಒಳ್ಳೆಯದು. ಏನು ಹಾಗಂದರೆ, ಸೋಮವಾರ ಅನ್ನ ತಿನ್ನಿ, ಮಂಗಳವಾರ ಮುದ್ದೆ ತಿನ್ನಿ, ಬುಧವಾರ ಗೋಧಿ ಚಪಾತಿ, ಗುರುವಾರ ಸಜ್ಜೆ ರೊಟ್ಟಿ, ಶುಕ್ರವಾರ ರಾಗಿ ರೊಟ್ಟಿ. ಹೀಗೆ ದಿನಕ್ಕೆ ಒಂದೊಂದು ಧಾನ್ಯವನ್ನು ತಿಂತಾ ಬಂತು ಅಂದರೆ ಎಲ್ಲ ಧಾನ್ಯಗಳಲ್ಲಿ ಇರುವಂಥ ಉತ್ತಮ ಪೋಷಕಾಂಶಗಳು ಏನಿವೆ ಅದು ನಮ್ಮ ದೇಹಕ್ಕೆ ಲಭಿಸುತ್ತೆ.